ತಮ್ಮ ದಿನನಿತ್ಯದ ವೃತ್ತಿಯ ಜೊತೆಗೆ ಸಮಾಜಮುಖಿಯಾಗಿ ಚಿಂತಿಸಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಹೊಯ್ಸಳ ವಿದ್ಯುತ್ ಉಪಕರಣ ರಿಪೇರಿದಾರರ ಕಾರ್ಮಿಕರ ಸಂಘ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದಿಂದ ಪಟ್ಟಣದ ಶಾಂತಲಾ ಪ್ರೌಢಶಾಲೆ ಆವರಣ ಭಾನುವಾರ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಲ್ಲಿ ಒಂದಿಲ್ಲೊಂದು ಕಾಯಿಲೆ ಸಾಮಾನ್ಯ. ಆದರೆ ತಮಗಿರುವ ಕಾಯಿಲೆ ಯಾವುದೆಂದು ತಿಳಿಯಲು ಸಾಧ್ಯವಾಗದೆ ಕೆಲವರು ಅಸುನೀಗಿರುವುದು ಕಾಣುತ್ತೇವೆ. ಜೊತೆಗೆ ಕೆಲವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಡೆ ತೆರಳುವುದು ಸಾಮಾನ್ಯ. ಆದರೆ ಈ ಭಾಗದಲ್ಲಿ ಹೆಚ್ಚಾಗಿ ಮಂಗಳೂರು ಅಥವಾ ಬೆಂಗಳೂರಿಗೆ ತೆರಳುತ್ತಾರೆ. ಆದರೆ ಬೇಲೂರು ಜನರಿಗೆ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆ ಮತ್ತು ತಪಾಸಣೆ ಮಾಡಿಸುವುದಕ್ಕಾಗಿ ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರ ತಂಡವನ್ನು ಕರೆಸಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿರುವುದು ಸಹಕಾರಿಯಾಗಿದೆ. ಅಲ್ಲದೆ ಬೇಲೂರಿನಿಂದ ಕಣಚೂರು ಆಸ್ಪತ್ರೆಗೆ ರೋಗಿಗಳು ಹೋಗಿ ಬರಲು ಕೆಎಸ್ಆರ್ಟಿಸಿ ಬಸ್ ಬಿಡುವುದಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಂಗಳೂರು ಕಣಚೂರು ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ಮಾತನಾಡಿ, ನನಗೂ ಕಾರ್ಮಿಕನಾಗಿ ಕೆಲಸ ಮಾಡಿ ಮತ್ತು ಮಾಡಿಸಿದ ಅನುಭವ ಇದೆ. 14 ವರ್ಷಗಳ ಹಿಂದೆ ಕಣಚೂರಿನಲ್ಲಿ 1200 ಬೆಡ್ಗಳಿರುವ ಸುಸಜ್ಜಿತ ಆಸ್ಪತ್ರೆ ಕಟ್ಟಿಸಿದ್ದೇವೆ. ಆದರೆ ಬಡವರು ಹಣವಿಲ್ಲವೆಂದು ಚಿಕಿತ್ಸೆ ಪಡೆಯದೆ ಸಾವನ್ನಪ್ಪಬಾರದು ಎಂದು ಉಚಿತವಾಗಿ ವೈದ್ಯರಿಂದ ತಪಾಸಣೆ ಮಾಡುತ್ತೇವೆ ಮತ್ತು ರೋಗಿಗಳ ಅನುಕೂಲಕ್ಕೂ ಉಚಿತವಾಗಿ ಬೆಳಿಗ್ಗೆ ಕಾಫಿ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಕಾಫಿ, ರಾತ್ರಿ ಊಟವನ್ನು ಕೊಡುತ್ತೇವೆ. ಆದರೆ ಔಷಧ ಮಾತ್ರೆಗೆ ಮಾತ್ರ ಹಣವನ್ನು ಪಡೆಯುತ್ತೇವೆ ಹೊರತು ಬೇರೆ ಯಾವುದಕ್ಕೆ ಹಣ ಪಡೆಯುವುದಿಲ್ಲ. ಇದರೊಂದಿಗೆ ಅನಾಥರನ್ನು ಕರೆತಂದರೆ ಅವರಿಗೂ ಉಚಿತವಾಗಿ ಟೆಸ್ಟಿಂದ ಚಿಕಿತ್ಸೆ ನೀಡಿ ಸೌಲಭ್ಯ ಒದಗಿಸುತ್ತೇವೆ ಎಂದರು. ಇದೆ. ವಯಸ್ಸಾದವರಿಗೆ ಆರ್ಥಿಕವಾಗಿ ಹಿಂದುಳಿದವರು ಇಲ್ಲಿ ನನ್ನ ಸ್ನೇಹಿತರು ಮೊಹಮ್ಮದ್ ಬಂದರು ಬಿಡುವುದು. ಇನ್ನು ಮುಸಲ್ಮಾನರಾದರೆ ಕುರಾನ್ ಓದಿಸಿಬಿಟ್ಟು ಅವರಿಗೆ ಸುತ್ತಮುತ್ತ ಸಂಬಂಧಿಕರು ಎಲ್ಲರೂ ಕೂತ್ಕೊಂಡು ಅವ್ರನ್ನ ಸಾಯಲಿಕ್ಕೆ ಬಿಡುವುದು. ಕಣಚೂರು ಆಸ್ಪತ್ರೆ ಏನು ಅಂತ ಹೇಳಿದರೆ, ಹಣ ಇಲ್ಲ ಅಂತೇಳಿ ನನ್ನ ಹತ್ರ ಔಷಧಿಗೆ ಸಾಧ್ಯ ಇಲ್ಲ, ನಾನಿನ್ನು ಸಾಯುವುದು ಅಂಥೇಳಿ ಯಾರೂ ಸಾಯಬಾರ್ದು. ನೀವು ಈ ಚೀಟಿಯಲ್ಲಿ ಕಳಿಸಿ 14 ವರ್ಷ ಆಯಿತು ಆಸ್ಪತ್ರೆಯಲ್ಲಿ, ಇವತ್ತಿನವರೆಗೆ ₹1 ಡಾಕ್ಟರ್ಗಳ ಚಾರ್ಜ್ ತಪಾಸಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು ಈ ಭಾಗದಲ್ಲೆಲ್ಲ ತಮಗೆ ಗೊತ್ತಿದೆ. ಆರೋಗ್ಯ ಏನಾದರೂ ಒಂಚೂರು ಏರುಪೇರಾದರೆ ಬೇಲೂರಿನಲ್ಲಿ ತೋರಿಸ್ತೀವಿ, ಹಾಸನದಲ್ಲಿ ತೋರಿಸ್ತೀವಿ, ಅಂತಿಮವಾಗಿ ಮಂಗಳೂರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಇದು ಸರ್ವೇ ಸಾಮಾನ್ಯ ರಾಜಣ್ಣ, ಇದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಅಂದರೆ ನಮ್ಮ ಮನಸ್ಥಿತಿ ಆ ರೀತಿ ಇದೆ. ಏನಂದರೆ ಮಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋದರೆ ಹುಷಾರಾಗುತ್ತೇನೋ ಅಂತಕ್ಕಂಥ ಬಹುತೇಕ ಈ ಭಾಗದಲ್ಲಿ ಇರ್ತಕ್ಕಂಥ ಮರಣ ಭಾಗದಲ್ಲಿ ಇರ್ತಕ್ಕಂಥ ಡಾಕ್ಟ್ರೆ ಬಹುತೇಕ 90% ಮನಸ್ಥಿತಿ ಈ ಥರ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಮಂಗಳೂರಿನ ನಮ್ಮ ಕಣಚೂರು ಮೆಡಿಕಲ್ ಕಾಲೇಜಿನ ಒಂದು ಸಿಬ್ಬಂದಿ ಮತ್ತು ಎಲ್ಲ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಸಹ ಇಲ್ಲಿ ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ಅವಾಗ ಅಧ್ಯಕ್ಷ ಮಾತ್ರ ಅಭಿನಂದನೆ ಹೇಳಿದ್ದೆ, ತಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಕಣಚೂರು ಮೆಡಿಕಲ್ ಕಾಲೇಜಿನ ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ, ಡಾಕ್ಟರ್ ಅಂಜನ್ ಕುಮಾರ್, ಶಾಂತಲಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಭಗವಾನ್, ಕಸಬಾ ಅಧ್ಯಕ್ಷ ಮಂಜೇಗೌಡ, ಗೌರವ ಕಾರ್ಯದರ್ಶಿ ಶಿವರಾಜ್, ಕಾವೇರಿ ಕ್ಲಿನಿಕ್ ವೈದ್ಯ ಡಾಕ್ಟರ್ ಚಂದ್ರಮೌಳಿ, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ, ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೇಬಲ್ ವಿಜಯಕುಮಾರ್, ಗೌರವಾಧ್ಯಕ್ಷರಾದ ನಜೀರುದ್ದೀನ್ ಶಹಜಾದ್, ಅಚ್ಯುತರಾವ್, ಪ್ರಧಾನ ಕಾರ್ಯದರ್ಶಿ ಸಮೀರ್, ಉಪಾಧ್ಯಕ್ಷ ಬಾಬುರಾವ್, ಅನಿಲ್, ಸುಧೀಂದ್ರ ಸೇರಿದಂತೆ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.